ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ಬ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಫೋಟೋಶೂಟ್ ಇತ್ತು ದೇವನಹಳ್ಳಿಯಲ್ಲಿ. ಅದಕ್ಕೆ ನಾನು ಎಲ್ಲ ನನ್ನ ಹತ್ರ ಇರೋ ಲಗೇಜನ್ನೆಲ್ಲ ತಗೊಂಡು ವೀಣನ ಮನೆಗೆ ಹೋದೆ. ವೀಣನ ಮನೆಯಿಂದ ನಾವು ಡೈರೆಕ್ಟ್ ದೇವನಹಳ್ಳಿಗೆ ಹೋಗ್ತೀವಿ. ವೆದರ್ ಅಂತೂ ತುಂಬ ಸಖತ್ತಾಗಿತ್ತು, ಕೂಲಾಗಿತ್ತು. ಬಸ್ಸು ಅಷ್ಟೇ ಫ್ರೀಯಾಗಿತ್ತು. ನನಗೆ ಯಾಕೋ ನೆನ್ನೆಯಿಂದ ತುಂಬ ಒಂಥರ ಏನೇನೋ ನಂಗೆ ಟೆನ್ಷನ್ನು, ಅಂದರೆ ಮನಸ್ಸಿಗೆ ನೆಮ್ಮದಿನೇ ಇರಲಿಲ್ಲ. ಏನೇನೋ ಪ್ರೆಷರೆಲ್ಲ ಇದ್ದಿರೋದ್ರಿಂದ ನನಗೆ ಯಾಕೋ ಸ್ವಲ್ಪ ಡೇ ಬೋರೇ ಹೊಡಿತಿತ್ತು. ಸರಿ ಆಯ್ತಂತ ವೀಣನ ಮನೆಗೆ ಹೊರಟೆ. ವೀಣನ ಮನೆಗೆ ಹೊರಟ ಮೇಲೆ ನಾವು ನಮ್ದು ಏನೇನು ರೆಡಿ ಮಾಡ್ಕೋಬೇಕೋ ಪ್ಯಾಕಿಂಗ್ ಎಲ್ಲ ರೆಡಿ ಮಾಡ್ಕೊತಾ ಇದ್ವಿ. ನಾನು ಎಲ್ಲನೂ ಹರಗ್ಬಿಟ್ಟಿದ್ದೆ ನೋಡಿ, ಎಲ್ಲನೂ ಅರೇಂಜ್ ಮಾಡ್ಕೋಬೇಕಾಗಿತ್ತು. ಸರಿ ಆಯ್ತಂತ ನಮ್ಮ ಕಸ್ಟಮರ್ ಬಂದರು. ಅವರು ಕರ್ಕೊಂಡು ನಮ್ಮನ್ನ ಹೋದರು ಅವ್ರ ಮನೆ ಹತ್ರ. ಅಂದರೆ ಅವರೇ ಪಿಕಪ್ ಮಾಡಿದರು ನಮ್ಮನ್ನ ಈ ಸತಿ. ನಾವು ಲಗೇಜ್ ಎಲ್ಲ ಹೆವಿ ಇರೋದ್ರಿಂದ, ಅದು ಪಾಪು ಇನ್ನೂ 1 ಮಂತ್ ಬೇಬಿ ಆಗಿರೋದ್ರಿಂದ ನಾವೇ ಅವ್ರ ಮನೆಗೆ ಹೋದ್ವಿ. ನೋಡಿ ಇಲ್ಲಿ ಕರ್ನಾಟಕ ಅಂತ ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ಆ ಬಂಡೆ ಮೇಲೆ. ಇವತ್ತು ನೋಡಿ ನಾವು ಇವ್ರ ಮನೆಗೆ ಫೋಟೋಶೂಟಿಗೆ ಹೋಗಿದ್ದು. ಇವ್ರ ಮನೆ ಈ ಥರ ಇತ್ತು. ನಮ್ಮ ಫೋಟೋಶೂಟ್ ಸೆಟಪ್ ಎಲ್ಲ ನೋಡಿ, ನಾವು ಒಂದು ಸನ್ಫ್ಲವರ್ ಥೀಮ್ ಮಾಡಿದ್ವಿ. ಆ ಥೀಮಲ್ಲಿ ಒಂದು ಫೋಟೋಶೂಟ್ ಮಾಡಿದ್ವಿ. ಟೋಟಲ್ 3 ಥೀಮ್ ಇತ್ತು. ಅದನ್ನೆಲ್ಲ ಕಂಪ್ಲೀಟ್ ಮಾಡಿಕೊಂಡು ತುಂಬ ಮಳೆ ಫ್ರೆಂಡ್ಸ್, ಕರೆಂಟು ಹೋಗಿತ್ತು. ವೀಣಾ ಅಜ್ಜಿ ಹತ್ರ ಎಲ್ಲ ಮಾತಾಡ್ತಿದ್ರು, ಅವ್ರ ಮನೆ ಹತ್ರ ಎಲ್ಲ ಅವ್ರ ಮನೆಯವ್ರ ಹತ್ರ ಮಾತಾಡ್ತಿದ್ರು, ಇಂಟ್ರ್ಯಾಕ್ಟ್ ಮಾಡ್ತಿದ್ರು. ಅದರಲ್ಲೂ ಪಾಪು ಸ್ವಲ್ಪ ನಮಗೆ ಒಂಚೂರು ಟಾರ್ಚರೇ ಕೊಟ್ಟಿಲ್ಲ. ಎಷ್ಟು ಕ್ಯೂಟಾಗಿ ಎಷ್ಟು ಆರಾಮಾಗಿ ಮಲಗಿದ್ಲು ಅಂತಂದರೆ, ನಮ್ಗೆ ನಿಜವಾಗ್ಲೂ ಇಂಥ ಮಕ್ಕಳು ಬೇಬಿ ಶೂಟಿಗೆ ಸಿಕ್ಬಿಟ್ರೆ ನಮಗಂತೂ ಖುಷಿಯಾಗೋಗುತ್ತೆ. ಅಲ್ಲಿಂದ ಎಲ್ಲ ಮುಗಿಸ್ಕೊಂಡು ನಾವು ಬೆಂಗಳೂರು ಕಡೆ ಬಂದ್ವಿ. ಇವತ್ತಿನ ವ್ಲಾಗ್ ಇಷ್ಟೇ ಗೈಸ್. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ, ಈ ಮಿನಿ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೋಡಿ ಮೋಡಗಳು ಎಷ್ಟು ಚೆನ್ನಾಗಿದೆ, ನಾನು ಅದನ್ನು ವಿಡಿಯೋ ಮಾಡಿಕೊಂಡೆ. ಇವತ್ತಿನ ವ್ಲಾಗ್ ಇಷ್ಟೇ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಬಾಯ್.